ಥ್ಯಾಂಕ್ ಯು ಸೊ ಮಚ್. ದಾವಣಗೆರೆ ಕಡೆಯಿಂದ ಖುಷಿ ಆಗ್ತಿದೆ. ನಿನ್ನೆನೂ ಮಲ್ಟಿಪ್ಲೆಕ್ಸ್ಗೆ ಹೋಗಿದ್ವಿ. ಇದು ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ದಾವಣಗೆರೆಯಲ್ಲಿ ತುಂಬ ಚೆನ್ನಾಗಿದೆ. ಈ ಮೈಸೂರು, ನಾರ್ತ್ ಕರ್ನಾಟಕ ಇದೆಲ್ಲ ಒಂದು ಲೆವೆಲ್ಗಿದೆ. ದಾವಣಗೆರೆನೂ ತುಂಬ ಚೆನ್ನಾಗಿದೆ. ಫ್ಯಾಮಿಲಿಗೆ ಹೆಂಗಸ್ರುಗಳು ಜಾಸ್ತಿ ನೋಡ್ತಿದ್ದಾರೆ. ಸೊ ತುಂಬ ದೊಡ್ಡ ಮಟ್ಟಕ್ಕೆ ದಾವಣಗೆರೆ ಜನ ನಮ್ಮ ಸಿನಿಮಾಗೆ ಆಶೀರ್ವಾದ ಮಾಡಿದ್ದಾರೆ. ಖುಷಿ ಆಗ್ತಾಯಿದೆ. ನೆಕ್ಸ್ಟ್ ನಡೀತಾ ಇದೆ. ಈಗ ಒಂದು ವಾರ, 2ನೇ ವಾರಕ್ಕೆ ಕಾಲಿಟ್ಟಿದ್ದೀವಿ. ಇದೊಂದು 25 ದಿನ 50 ದಿನ ಆದಮೇಲೆ ಮುಂದಿಂದು ಪ್ಲ್ಯಾನ್ಗಳು ಹೇಳ್ತೀನಿ. ಖುಷಿ ಆಗುತ್ತೆ. ಅವಾಗಲೂ ಹೇಳಿದ್ವಿ ನಮ್ಮ ಸಿನಿಮಾ ಏನು ನೋಡೋಕ್ಕೆ ಬರ್ತಾರೆ ಪಕ್ಕಾ ಫ್ಯಾಮಿಲಿಗೆ ಇಷ್ಟ ಆಗುತ್ತೆ ಅಂತ. ಅದು ಇವಾಗ ಪ್ರೂವ್ ಆಗಿದೆ. ಸುಮಾರು ಜನ ಫ್ಯಾಮಿಲಿಯನ್ಸು, ನಿನ್ನೆ ಒಂದು ಹುಡುಗಿ ನಮಗೆ ಭಾಳ ಖುಷಿ ಅನಿಸಿದ್ದು. ಮನೆಯವ್ರು ಬೈದ್ರು, ಇಲ್ಲ ನೀವು ಬನ್ನಿ ಸಿನಿಮಾಗೆ ಅಂತ 10-15 ಟಿಕೆಟ್ ಬುಕ್ ಮಾಡ್ಕೊಂಡು ಕರ್ಕೊಂಬಂದಿದ್ರು. ಅವ್ರು ಬಂದ ಮೇಲೆ ಭಾಳ ಖುಷಿಯಾದರು. ಅದೆಲ್ಲ ನೋಡಿದಾಗ 100% ಇದು ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಮಿಸ್ ಮಾಡ್ದಂಗೆ ಬನ್ನಿ. ನೀವೇನು ಅನ್ಕೊಂಬರ್ತೀರಾ, ಅಧ್ಯಕ್ಷ ನೋಡಿ ಉಪಾಧ್ಯಕ್ಷಕ್ಕೆ ಬರ್ತೀರಾ, ನಿಮಗೆ 10% ಎಕ್ಸ್ಟ್ರಾ ಇದೆ ಅಂತ ಅವತ್ತು ಹೇಳಿದ್ವಿ, ಇವತ್ತು ಹೇಳ್ತೀವಿ. ಸಖತ್ ಎಂಜಾಯ್ ಮಾಡ್ತೀರಾ. ಮಿಸ್ ಮಾಡ್ದಂಗೆ ಬನ್ನಿ. ನಿಮ್ಮ ತೌರೂರವ್ರು ಇಲ್ಲೇ ಇದ್ದಾರೆ. ಅವಾಗಲೂ ಹೇಳಿದ್ವಿ ಮಂಡ್ಯ ಮುದ್ದೆ ದಾವಣಗೆರೆ ಬೆಣ್ಣೆ ಅಂತ. ಅದು ಸ್ಕ್ರೀನಲ್ಲಿ ಸಖತ್ತಾಗಿ ವರ್ಕೌಟ್ ಆಗಿದೆ. ಖುಷಿ ಆಗ್ತಿದೆ. ದಾವಣಗೆರೆಯಲ್ಲಿ ತುಂಬ ಚೆನ್ನಾಗಿದೆ. ಓಪನಿಂಗು ಚೆನ್ನಾಗಿತ್ತು. ಇವಾಗ ಜನ ತುಂಬ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಫಸ್ಟ್ ಸಿನಿಮಾ, ಮೊದಲನೇ ಸಿನಿಮಾ ಈ ಥರ ಸೂಪರ್ ಡೂಪರ್ ಹಿಟ್ ಆಗಿರೋದು ನನ್ನ ಲಕ್ ಅಂತ ಅನಿಸುತ್ತೆ. ಒಳ್ಳೆ ಟೀಮು, ಆಮೇಲೆ ಜನಕ್ಕೆ ಇಷ್ಟ ಆಗಿದೆ ನನ್ನ ಪಾತ್ರ ಸಿನಿಮಾ ಜೊತೆಗೆ. ಸೊ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಸಿನಿಮಾ ಚಿತ್ರಮಂದಿರಕ್ಕೆ ಬಂದು ನೋಡಿ. ಥ್ಯಾಂಕ್ ಯು. ಈ ಸದ್ಯಕ್ಕೆ ಏನು ಪ್ಲ್ಯಾನ್ಸ್ ಇಲ್ಲ. ಇವಾಗ ಅದೇ ಅವ್ರು ಹೇಳಿದಾಗೆ ಒಂದು 25 ಡೇಸ್ ಮುಗ್ದಾದ್ಮೇಲೆ ನೆಕ್ಸ್ಟ್ ಪ್ಲ್ಯಾನ್ಸ್ ಮಾಡ್ತೀವಿ.